ನಮಸ್ಕಾರ ಎಲ್ರಿಗೂ. ಮತ್ತೆ ವಾಪಸ್ ಬಂದಿದ್ದೀವಿ. ಎರಡನೇ ಎಪಿಸೋಡ್ ಮಾಡ್ತಾ ಇದ್ದೀವಿ. ಎರಡನೇ ಎಪಿಸೋಡ್ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡಬೇಕು, ಅಂದರೆ ಒಬ್ಬ ಯಾವ ಥರ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಬೇಕು ಅವರ ಗೋಲ್ ಬೇಸ್ಡ್ ಮೇಲೆ ಅನ್ನೋದು ಮುಖ್ಯ ವಿಚಾರ. ಮತ್ತೆ ಹಾಟ್ ಟಾಪಿಕ್ ಅಂದರೆ ಮಲ್ಟಿ ಬ್ಯಾಗರ್ ಹೇಗೆ ಫೈಂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಶುರು ಈಗ ಸ್ಟಾಕ್ ಮಾರ್ಕೆಟಲ್ಲಿ ಈಗ ಒಬ್ಬ ಹೊಸದಾಗಿ ಬರ್ತಾ ಇದ್ದಾನೆ, ಅವನು ಇವಾಗ ನಾನು ಇನ್ವೆಸ್ಟ್ ಮಾಡಬೇಕು, ಹೇಗೆ ಶುರು ಮಾಡಬೇಕು ಅಂತ ಗೊತ್ತಿರಲ್ಲ. ಯಾಕೆಂದ್ರೆ ಇವಾಗ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಈಗ ಸ್ಟಾಕ್ ಮಾರ್ಕೆಟ್ ಡೌನ್ ಆದಾಗ ಯಾವುದೋ ಒಂದು ಸೋರ್ಸ್ ಇಂದ ಎಲ್ಲ ಕಾಲ್ಸ್ಗಳೆಲ್ಲ ಬರುತ್ತೆ, ಅಲ್ಲಿ ಇನ್ವೆಸ್ಟ್ ಮಾಡಿ ಇದು ಮಾಡಿ ಆ ಕಾಲ್ ತಗೊಳ್ಳಿ ಇದು ಮಾಡಿ ಅಂತೆಲ್ಲ ಎಷ್ಟೋ ಜನ ದುಡ್ಡು ಕಳ್ಕೊತಾರೆ. ಸೊ ಏನೂ ಐಡಿಯಾ ಇರೋದಿಲ್ಲ. ಸೊ ಹಂಗಿದ್ದಾಗ ಒಬ್ಬ ಯಾವ ತರ ಇನ್ವೆಸ್ಟ್ಮೆಂಟ್ ಶುರು ಮಾಡಬೇಕು, ನನಗೆ ಯಾವ ತರ ಅಂತಿತ್ತು, ಯಾಕೆ ಮಾಡ್ಬೇಕು ಅನ್ನೋದೊಂದು ಫಸ್ಟ್ ಕ್ವಶನ್ ಅಂತ ನನಗೆ ಅನ್ಸುತ್ತೆ. ಅದು ಕ್ಲಿಯರ್ ಆಗಿದ್ರೆ ಆಮೇಲೆ ಯಾವ ತರ ಮಾಡೋದು ಅದನ್ನ ಯೋಚನೆ ಮಾಡ್ಬೋದು. ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಸ್ವಲ್ಪ ದುಡ್ಡು ಬರುತ್ತೆ. ನಾವು ಮಿಡಿಲ್ ಕ್ಲಾಸ್ ಇರೋರಿಗೆ ಅಲ್ಲಿ ತನಕ ಏನು ಕೈಯಲ್ಲಿ ಕಾಸಿರಲ್ಲ. ಬಟ್ ಕೆಲಸ ಶುರು ಮಾಡಿದ್ಮೇಲೆ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ. ದುಡ್ಡನ್ನ ಏನ್ ಮಾಡೋದು ಅಂತ. ಮತ್ತೀಗ ನಾವು ಏನು ಸಾಧಾರಣ ಮಧ್ಯಮ ವರ್ಗದವರಿಗೆ ಅಷ್ಟು ಐಡಿಯಾ ಇರಲ್ಲ ಅದನ್ನ ಹೇಗೆ ಇನ್ವೆಸ್ಟ್ ಮಾಡಬೇಕು. ಇಲ್ಲ ಮೋಸ್ಟ್ಲಿ ಎಲ್ಲ ಬ್ಯಾಂಕ್ ಅಲ್ಲಿ ಇಟ್ಟು FD ಮಾಡ್ತಾರೆ. ಅಂದ್ರೆ ಇವಾಗ ಇಂಡಿಯಾದಲ್ಲಿ ಹೆಂಗಿದೆ ಅಂದ್ರೆ ಎಲ್ಲೂ ಇವಾಗ MBA ಮಾಡಿರ್ಬೋದು, ಏನೇ ಮಾಡಿ ಓದಿರ್ಬೋದು, ಬಟ್ ಅವನಿಗೆ ಹಣನ ಇನ್ವೆಸ್ಟ್ ಯಾವ ತರ ಮಾಡಬೇಕು, ಕಾಸು ಎಲ್ಲೆಲ್ಲ ಹಾಕ್ಬೇಕು, ಕಾಸನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದು ಏನು ಐಡಿಯಾ ಯಾರಿಗೂ ಇರಲ್ಲ. ಇಂಡಿಯಾದಲ್ಲಂತೂ ಆ ಎಜುಕೇಶನ್ ಬಗ್ಗೆ ಎಲ್ಲೂ ಪ್ರಾಪರ್ ಗೈಡೆನ್ಸ್ ಇಲ್ಲ. ಹೌದು. ಮತ್ ಇವಾಗ ಏನೋ ಪರವಾಗಿಲ್ಲ, ಸ್ವಲ್ಪ EMFI ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋಗಿ, ಏನು ಕ್ಯಾಂಪೇನ್ ರನ್ ಮಾಡಕ್ ಹೋಗಿ ಮ್ಯೂಚುವಲ್ ಫಂಡ್ ಸಹಿ ಅಂತ ಸ್ವಲ್ಪ ಮ್ಯೂಚುವಲ್ ಫಂಡ್ ಕಡೆ ಒಂದ್ ಲೆವೆಲ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ ಜನ. ಆದ್ರೂ ಒಂದ್ ಮಟ್ಟಿಗೆ ಜೂಜು ಇದು ಅನ್ನೋ ತರ ಒಂದ್ ಥಿಂಕಿಂಗ್ ಇವತ್ತಿಗೂ ಸ್ವಲ್ಪ ಪ್ರಿವಿಲೆಂಟ್ ಇದೆ. ಹಂಗಾಗಿ ಎಲ್ಲರೂ ಇನ್ವೆಸ್ಟ್ ಮಾಡ್ಬೇಕು ಮಾರ್ಕೆಟ್ ಅಲ್ಲಿ, ಎಲ್ಲರೂ ಮಾಡ್ಲೇಬೇಕು ಅಂತ ನಾನು ಹೇಳಲ್ಲ. ಥಿಂಕಿಂಗ್ ನಾನು ಯಾವ ತರ ಯೋಚನೆ ಮಾಡ್ತೀನಿ ಅಂದ್ರೆ, ನನಗೆ ಎಷ್ಟು ರೇಟ್ ಆಫ್ ರಿಟರ್ನ್ ಬೇಕು ಅಂತ. ಇವಾಗ ಎಲ್ಲಕ್ಕಿಂತ ಬೇಸ್ ಅಲ್ಲಿ ಇನ್ಫ್ಲೇಷನ್ ಇರುತ್ತೆ, ನಮ್ದು ಕಾಸ್ಟ್ ಆಫ್ ಲಿವಿಂಗ್ ಯಾವ ತರ ಇದಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ ಅಂತ. RBI ಇದು ನೋಡಿದ್ರೆ, ನಾವು ಮ್ಯಾಂಡೇಟ್ ನೋಡಿದ್ರೆ 4 to 6% ಇನ್ಫ್ಲೇಷನ್ ಇರುತ್ತೆ ಅಂತ ಅವ್ರ ಬ್ಯಾಂಕ್ ಕೊಟ್ಟಿದ್ದಾರೆ. ಸೊ ಅಷ್ಟಂತೂ ನಾವು ಬೇಕೇ ಬೇಕು. ಅಷ್ಟೇ ಬೇಕು ನನಗೆ. ಬರೀ ನಂದು ಏನು ಎಕ್ಸೆಸ್ ರಿಟರ್ನ್ ಬೇಡ, ನನ್ನ ಬೆಸ್ಟ್ ಕಾಸ್ಟ್ ಆಫ್ ಲಿವಿಂಗ್ ಮ್ಯಾನೇಜ್ ಅಲ್ಲಿ ಸಾಕು ಅಂತಿದ್ರೆ ನಾನು ಗೌರ್ಮೆಂಟ್ ಬಾಂಡ್ ಬೈ ಮಾಡ್ಬೋದು. ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಇಶ್ಯೂ ಮಾಡುತ್ತೆ, ಏನು ರಿಸ್ಕ್ ಇಲ್ಲ. ಗೌರ್ಮೆಂಟ್ ಇಸ್ ದಿ ಬಾರೋವರ್. ಗೌರ್ಮೆಂಟ್ ಹಣ ತಗೊಂತಾ ಇದೆ, ಗೌರ್ಮೆಂಟ್ ವಾಪಸ್ ಕೊಟ್ಟೆ ಕೊಡುತ್ತೆ, 7% ಬರುತ್ತೆ ಅದನ್ನ ತಗೊಂಡ್ರೆ. ಅದಾದ್ಮೇಲೆ ಇನ್ನೊಂಚೂರು ಜಾಸ್ತಿ ಬೇಕು ಅಂದ್ರೆ ಕಂಪ್ನೀಸಿಗೆ ಲೆಂಡ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಲೆಂಡಿಂಗ್ ಟು ಗೌರ್ಮೆಂಟ್, ನಾವು ಕಂಪ್ನೀಸಿಗೆ ಲೆಂಡ್ ಮಾಡ್ಬೋದು. ಟಾಟಾ ಕಂಪ್ನಿ ಇರ್ಬೋದು, ರಿಲಯನ್ಸ್ ಇರ್ಬೋದು, ಅವರೆಲ್ಲ ಡೆಟ್ ಇಶ್ಯೂನ್ಸ್ ಮಾಡ್ತಾ ಇರ್ತಾರೆ. ಅದನ್ನ ಬೈ ಮಾಡ್ಬೋದು. ಅದನ್ನ ಹೇಗೆ ಮಾಡ್ಬೋದು? ಅದು ಇದು ಪ್ಲಾಟ್ಫಾರ್ಮ್ ಥ್ರೂ ಜೆರೋದಾ ತರ ಪ್ಲಾಟ್ಫಾರ್ಮ್ಸ್ ಥ್ರೂನೇ ಮಾಡ್ಬೋದು. ಇಶ್ಯೂಯೆನ್ಸ್ ಆದಾಗ ಅಷ್ಟೇ ಮಾಡೋಕ್ಕಾಗುತ್ತೆ. ಟ್ರೇಡಿಂಗ್ ಅಷ್ಟು ಸುಲಭ ಇಲ್ಲ, ಲಾಟ್ ಸೈಜ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನು ಮಾಡ್ಬೋದು. ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಸ್ ಥ್ರೂನು ಮಾಡ್ಬೋದು. ಫಿಕ್ಸ್ಡ್ ರಿಟರ್ನ್ ಇರುತ್ತೆ ಅಲ್ಲಿ, 8%, 8% ಈ ತರ ರಿಟರ್ನ್ ಇರುತ್ತೆ. ನಮಗೆ ಅದು ಸಾಲಲ್ಲ ಅಂದ್ರೆ ದೆನ್ ಮಾರ್ಕೆಟ್ ರಿಟರ್ನ್ಸ್ ಕಡೆ ಯೋಚನೆ ಮಾಡಬೇಕಾಗುತ್ತೆ. ಮಾರ್ಕೆಟ್ ರಿಟರ್ನ್ಸ್ ಅಲ್ಲಿ ಗ್ಯಾರಂಟಿಡ್ ಇರಲ್ಲ. ಕೋರ್ಸ್ ಮಾರ್ಕೆಟ್ ಫ್ಲಕ್ಚುಯೇಷನ್ ಯಾವ ತರ ಆಗುತ್ತೆ ಆ ತರ ಚೇಂಜಸ್ ಆಗುತ್ತೆ. ಅದರಲ್ಲಿ ಸೇಫ್ ವೇ ಆಗಿ ಮಾಡೋಕ್ಕಂದ್ರೆ ಇಂಡೆಕ್ಸ್ ಬೈ ಮಾಡ್ಬೋದು. Nifty 50 ಇರ್ಬೋದು, Nifty 500 ಇರ್ಬೋದು. ಅಂದ್ರೆ 500 ಕಂಪ್ನಿನ ಕಲೆಕ್ಷನ್ ನೀವು ಬೈ ಮಾಡ್ಬೋದು ಅದು ಸೈಡ್. ಅದು ನಿಮ್ಗೆ 10-12% ಕೊಡುತ್ತಲ್ವಾ, ದಟ್ ಈಸ್ ಆಲ್ಸೋ ಡಿಸೆಂಟ್. ಆಯ್ತು, ನಿಮ್ಗೆ 10-12 ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ಗೆ ಪ್ರೊಫೆಷನಲ್ ಮ್ಯಾನೇಜ್ ಮಾಡ್ತಾನೆ ಮ್ಯೂಚುವಲ್ ಫಂಡ್ನ. ಸೊ ಆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಹತ್ರ ತಗೊಂಡು ಯಾವ್ದಾದ್ರು ಒಂದು ರಿಲಯನ್ಸ್ ಮ್ಯೂಚುವಲ್ ಫಂಡ್, 1000 ಮ್ಯೂಚುವಲ್ ಫಂಡ್ ಯಾವ್ದೊಂದು ಬೈ ಮಾಡ್ಬೋದು. ಅದು ಒಂದು 14 ಇಂಡೆಕ್ಸ್ 12% ಮಾಡಿದ್ರೆ ಒಳ್ಳೆ ಮ್ಯೂಚುವಲ್ ಫಂಡ್ ಪ್ಲಸ್ 2-3%, 15-14% ಮಾಡಿ. ಇಷ್ಟು ಸಾಕಾಗಿಲ್ಲ ನನಗೆ, ಇಲ್ಲೂ ನಾನು ಸ್ಯಾಟಿಸ್ಫೈಡ್ ಇಲ್ಲ, ನನಗೆ ಇನ್ನೂ ರಿಟರ್ನ್ ಬೇಕು ಅಂತ ಇದ್ರೆ ಅವಾಗ ಅಷ್ಟೇ ಡೈರೆಕ್ಟ್ ಆಗಿ ಏನು ಸ್ಟಾಕ್ಸ್ ಬೈ ಮಾಡೋದು, ಈ ಥರದೆಲ್ಲ ಮಾಡೋದು. ಇಲ್ಲಾಂದ್ರೆ ಇಟ್ಸ್ ನಾಟ್ ವರ್ತ್ ದಿ ಎಫರ್ಟ್. ಇನ್ನೊಂದು 10% ಬೇಕು ಅಂದ್ರೆ ನೀವು ದಿನ ಕೂತ್ಕೊಂಡು ಇಂಡಿವಿಜುವಲ್ ಸ್ಟಾಕ್ ಮಾಡೋದು ಏನು ಅರ್ಥ ಇಲ್ಲ ನನಗೆ ಅನ್ಸುತ್ತೆ. ಈ ತರ ನಾನು ಯೋಚನೆ ಮಾಡ್ತೇನೆ. ಈ ಪಿರಮಿಡ್ ಓನ್ಲಿ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್, ಸ್ವಲ್ಪ ಥ್ರಿಲ್ ಬೇಕು ಲೈಫಲ್ಲಿ, 12-13% ಸಾಕಾಗ್ತಾ ಇಲ್ಲ ಅಂದ್ರೆ ಅವಾಗ ಇಂಡಿವಿಜುವಲ್ ಸ್ಟಾಕ್. ನಮ್ದು ಟೈಮ್ ಹಾರಿಜನ್ ಎಷ್ಟಿದೆ, ನನಗೆ ಆ ಹಾರಿಜನ್ ಅಲ್ಲಿ ರಿಟರ್ನ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ಹೋಗುತ್ತೆ. ಅಂದ್ರೆ ನಮ್ ಗೋಲ್ ಯಾವ ತರ ಇದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ಬೇಕಾಗುತ್ತೆ. ಏನೋ ಅಲ್ಪತೃಪ್ತರಾದ್ರೆ ಏನು ಇದಿಲ್ಲ, ಎಲ್ಲರೂ ಮಾಡ್ಲೇಬೇಕಂತೇನಿಲ್ಲ.
ಏನ್ ಹೀರೋ ಆಗೋ ಅವಶ್ಯಕತೆ ಇಲ್ಲ ಆ ಟೈಮಲ್ಲಿ. ಕೆಲವರಿಗೆ ಆಸೆ ಇದ್ರೆ ಮಾಡ್ಬೋದು. ಕಾಸಲ್ವಾ, ಕಾಸು ಅಂದ್ಮೇಲೆ ಎಲ್ಲರಿಗೂ ಆಸೆ ಯಾರಿಗಿರಲ್ಲ, ಇದ್ದೇ ಇರುತ್ತೆ. ಈ ತರ ಏನು ನಾನು ಈ ತರ ಥಿಂಕ್ ಮಾಡ್ತೀನಿ. ಸೊ ಇವಾಗ ಅದೆಲ್ಲ ಬಳಲ್ಲ ಅಷ್ಟು ಬೇಕು ಮಾಡ್ತೀನಿ ಅಂದ್ರೆ ಬೇರೆ ಗೇಮ್ ಅದು. ಅದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ ಟ್ರೇಡಿಂಗ್ ಮಾಡ್ಬೋದು ಅಥವಾ ಇನ್ವೆಸ್ಟಿಂಗ್ ಮಾಡ್ಬೋದು. ಏನನ್ಸುತ್ತೆ ಟ್ರೇಡಿಂಗ್ ವರ್ಸಸ್ ಇನ್ವೆಸ್ಟಿಂಗ್, ನಿಮಗೆ ಯಾವ್ದು ಬೆಟರ್? ಎನಿವೇಸ್, ಅಂದ್ರೆ ಮನಿ ಅಂದ್ರೆ ಫಸ್ಟ್ ಆಫ್ ಆಲ್ ಇವಾಗ ಪೇಪರ್ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಫಾರ್ ಇನ್ವೆಸ್ಟ್ಮೆಂಟ್ ವಿತೌಟ್ ಮನಿ ಅಂದ್ರೆ ಬ್ರೈನ್ ವರ್ಕ್ಸ್ ಸೂಪರ್ ನಾರ್ಮಲ್. ಬಟ್ ಈಗ ದುಡ್ಡು ಇನ್ವಾಲ್ವ್ ಆಯ್ತು ಅಂದ್ರೆ ಸೈಕಾಲಜಿ ಇಲ್ಲ ಕಮ್ಯುನಿಟಿ ಪಿಕ್ಚರ್ ಅಲ್ವಾ, ಅವಾಗ ಸಖತ್ ಮ್ಯಾಟರ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ಹೋದಾಗ ನನ್ನ ಮೈಂಡ್ ಅಷ್ಟು ಕ್ವಿಕ್ ಆಗಿ ರಿಯಾಕ್ಟ್ ಮಾಡಬೇಕು, ಕ್ವಿಕ್ ಆಗಿ ಥಿಂಕ್ ಮಾಡಬೇಕು ಅನ್ನೋದಿರಲ್ಲ. ಇನ್ವೆಸ್ಟಿಂಗ್ ಹೋದಾಗ ನನಗೆ ದಿನ ಯೋಚನೆ ಮಾಡ್ಬೇಕಾಗಿದೆ. ಟ್ರೇಡಿಂಗ್ ಮಾಡಿದಾಗ ನನಗೆ ಅದ್ರಲ್ಲೂ ಅಂದ್ರೆ ಲೈಕ್ ಆ ನಿಮಿಷದಿಂದ ಹಿಡಿದ್ಬಿಟ್ಟು ಆ ದಿನದಿಂದ ಹಿಡಿದು ಆ ವಾರದಲ್ಲಿ ದುಡ್ಡು ಮಾಡೋ ತರದಿರುತ್ತೆ, ಮಂತ್ ಒಳಗಡೆ ದುಡ್ಡು ಮಾಡೋದಿರುತ್ತೆ. ಸೊ ಆ ತರ ಇದ್ದಾಗ ನಾನು ಕಂಟಿನ್ಯೂಸ್ ಆಗಿ ಯೋಚನೆ ಮಾಡ್ತಿರ್ಬೇಕು. ನನ್ನ ಸೈಕಾಲಜಿ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇರ್ಬೇಕಾಗತ್ತೆ. ಅದಿಲ್ದೆಲ್ಲ ಇದ್ರೆ ಅದು ಗ್ಯಾಮ್ಲಿಂಗ್, ಪ್ಯೂರ್ ಗ್ಯಾಮ್ಲಿಂಗ್ ಆಗುತ್ತೆ. ನಾನು ಏನು ಯೋಚನೆ ಮಾಡ್ದಲೆ ಅಲ್ಲಿ ನಾನು ಇಷ್ಟ ಬೈ ಮಾಡಿ ನನ್ಗೆ ಇಷ್ಟ ಡೌನ್ ಆಯ್ತು ಅಂದ್ರೆ ಕಟ್, ಅಷ್ಟು ಸ್ಟಾಪ್ ಲಾಸ್ ಇಟ್ಕೊಂಡು ಸೆಲ್ ಮಾಡ್ತೀನಿ. ಪ್ರಾಫಿಟ್ ನನ್ಗೆ ಈ ರೇಂಜ್ ಅಲ್ಲಿ ಬರಬೇಕು, ಅಲ್ಲಿ ನಾನು ಎಕ್ಸಿಟ್ ಆಗೇ ಆಗ್ತೀನಿ ಅನ್ನೋ ಪ್ರಿನ್ಸಿಪಲ್ ಇಟ್ಕೊಂಡು ಒಬ್ಬ ಟ್ರೇಡಿಂಗ್ ಮಾಡ್ತಾನೆ ಅಂದ್ರೆ ಮಾಡಬಹುದು. ಅಂದ್ರೆ ಅದನ್ನ ಫುಲ್ ಟೈಮ್ ಆಗಿ ಮಾಡೋ ತರ ಇರಬೇಕು, ಫುಲ್ ಟೈಮ್ ಜಾಬ್ ಅದು. ಮತ್ತೆ ಕ್ಯಾಪಿಟಲ್ ಅಷ್ಟೇ ಕರೆಕ್ಟ್ ಆಗಿರ್ಬೇಕು. ಲೋ ಕ್ಯಾಪಿಟಲ್ ಇಟ್ಕೊಂಡು ಟ್ರೇಡಿಂಗ್ ಮಾಡ್ತೀನಿ ಅನ್ನೋದು ಒಂದು ತಪ್ಪು ಆಕ್ಚುಲಿ. ಯಾಕೆಂದ್ರೆ ಈ ಯಾವ್ದು ಪ್ರಿನ್ಸಿಪಲ್ ಇಟ್ಕೊಳ್ಳಲ್ಲ, ನಾನು ಸ್ಟಾಪ್ ಲಾಸ್ ಏನೂ ಇಟ್ಕೊಳ್ಳಲ್ಲ, ಸುಮ್ನೆ ಟ್ರೇಡ್ ಮಾಡ್ತೀನಿ ಅಂತ ಹೊರಟಾಗ ಕ್ಯಾಪಿಟಲ್ ವೈಪ್ ಆಫ್ ಆಗುತ್ತೆ. ನೀವು ಇವಾಗ 100% ಮನಿ ಇದೆ ಅನ್ಕೊಳ್ಳಿ, 50% ಡೌನ್ ಆಯ್ತು, ಅದನ್ನ ಮತ್ತೆ ಅದೇ 100% ಮಾಡ್ಬೇಕು. ಯು ಹ್ಯಾವ್ ಟು ಗೇನ್ 100%. ಸೊ ಗೇನಿಂಗ್ ರಿವರ್ಸ್ ಇಸ್ ಲೈಕ್ ತುಂಬಾ ಕಷ್ಟ. ಡ್ರಾ ಡೌನ್ ತಗೊಂಡ್ಮೇಲೆ ಹೆಂಗೆ ನಮ್ ಸೈಕಾಲಜಿನೂ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಈಗ ವಿನ್ನಿಂಗ್ ಪೊಸಿಷನ್ ಅಂದ್ರೆ ಲಾಭ ಬರ್ತಾ ಇರುತ್ತೆ, ಕಾಸು ಮಾಡ್ತಾ ಇದೀವಿ ಇಲ್ಲಿ ಅನ್ಕೊಳ್ಳಿ, ಆ ಪೊಸಿಷನ್ ನಾವು ಬೇಗ ಎಂಡ್ ಮಾಡಕ್ ಯೋಚನೆ ಮಾಡ್ತೀವಿ. ಯಾಕೆಂದ್ರೆ ನಮ್ಗೆ ಲಾಭ ಇದೆ, ಅಲ್ಲಿ ಲಾಭ ಹೋಗ್ಬಿಡುತ್ತೆ ಅನ್ನೋ ಪ್ರಾಫಿಟ್ ಬುಕ್ ಮಾಡೋಣ ಅಂತ. ಅದೇ ನಾನೊಂದು ಪೊಸಿಷನ್ ತಗೊಂಡಿದ್ದೀನಿ, ಒಂದು ಟ್ರೇಡ್ ಮಾಡಿದೀನಿ, ಲಾಸ್ ಅಲ್ಲಿ ಹೊರಟೋಗ್ತಾ ಇದೆ ಅದು. ಅವಾಗ ಹೆಂಗೆ ಅಂದ್ರೆ ನನ್ ದುಡ್ಡು ಹೋಗ್ತಾ ಇದೆ, ನಂಗೆ ಅದು ರಿಕವರಿ ಆಗ್ಬೇಕು, ಇನ್ನ ಜಾಸ್ತಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಜನ. ನನಗೆ ಅದು ರಿಕವರಿ ಆಗ್ಬೇಕು, ವಾಪಸ್ ಬ್ರೇಕ್ ಈವನ್ ಆಗ್ಬೇಕು, ಆದ್ರೆ ಸಾಕು ನಾನು ಸೆಲ್ ಮಾಡ್ತೀನಿ ಅನ್ನೋದ್ರ ಯೋಚನೆ ಮಾಡ್ತಾರೆ. ಆ ತರ ಮಾಡ್ಕೊಂಡೆ ಜನ ಕ್ಯಾಪಿಟಲ್ ಲಾಸ್ ಮಾಡ್ಕೊಳ್ಳೋದು. ಸೊ ಯಾರು ಸ್ಟಾಪ್ ಲಾಸ್ ಅಂದ್ರೆ ಈಗ ಎಷ್ಟೋ ಜನ ಸ್ಟಾಪ್ ಲಾಸ್ ನೀಟಾಗೆಲ್ಲ ಇಟ್ಕೊಂಡು ವರ್ಕ್ ಮಾಡಲ್ಲ. ಹಂಗಾಗಿ ಬಿಗಿನರ್ಸ್ ಗಳಿಗೆ ಟ್ರೇಡಿಂಗ್ ಮಾಡಬಾರ್ದು. ಈಗ ಎಷ್ಟೋ ಜನ ಹೇಳ್ತಾರೆ ನಾವು ಕೋಚಿಂಗ್ ಕೊಡ್ತೀವಿ ಅಥವಾ ಏನೋ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ, ಬಟ್ ಅವರು ಯೋಚನೆ ಮಾಡೋ ಮೈಂಡ್ ಸೆಟ್ ನೀವು ಯೋಚನೆ ಮಾಡಕ್ ಆಗಲ್ಲ. ಸೊ ಅವರು ಥಿಯರಿಯಾಗಿ ಹೇಳ್ಬೇಕಾದ್ರೆ ಎಲ್ಲ ವರ್ಕ್ ಆಗಿರುತ್ತೆ. ಚಾರ್ಟ್ಸ್ ಅಲ್ಲಿ ಇಲ್ಲಿ ಎಂಟ್ರಿ ಇರುತ್ತೆ, ಇಲ್ಲಿ ಕ್ಲೋಸ್ ಆಗಿದೆ ನೋಡಿ, ಇಷ್ಟು 1:3 ಬಂದಿದೆ, 1:2 ಬಂದಿದೆ, ಈ ಟ್ರೇಡ್ಗೆ 70% ಈ ಟ್ರೇಡ್ ಇದೆ, 50% ಇರಬಹುದು, ವರ್ಕ್ ಆಗಬಹುದು. ಬಟ್ ದ ಥಿಂಗ್ ಇಸ್ ನೀವು ಆ ಪ್ಯಾಟರ್ನ್ ಅಲ್ಲಿ ವರ್ಕ್ ಮಾಡೋಷ್ಟು ಕೆಪಾಬಿಲಿಟಿ ನಮ್ಗೆ ಇದೆಯಾ ಅನ್ನೋದು ಯೋಚನೆ ಮಾಡ್ಬೇಕು. ಅದಿಲ್ಲ ಅಂದ್ರೆ ಟ್ರೇಡಿಂಗ್ ಮಾಡಕ್ ಹೋಗ್ಬಾರ್ದು. ಇನ್ವೆಸ್ಟಿಂಗ್ ಈಸ್ ಲೈಕ್ ಕಂಪೇರೇಟಿವ್ಲಿ ಸೇಫರ್ ವೇ. ಅಗೇನ್ ನಾನು ಯಾವ್ದು ಇದ್ರ ಮೇಲೆ ಇನ್ಪುಟ್ ಮೇಲೆ ಬೈ ಮಾಡ್ತೀನಿ ಅಂತ ಪ್ರಾಪರ್ ಆಗಿ ಚೆಕ್ ಮಾಡಿ ಒಬ್ಬ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಅಗೇನ್ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಪ್ರಾಪರ್. ಮತ್ತೆ ಈಗ ಹೊಸದಾಗಿ ಶುರು ಮಾಡ್ತಿರೋರು ನೀವು ಹೇಳ್ದಂಗೆನೆ ಇಂಡೆಕ್ಸ್ ಹೋಗೋದು ಬೆಸ್ಟ್. ಯಾವ್ದು ತಲೆ ಬಿಸಿ ಇರಬಾರ್ದು. ಇಂಡೆಕ್ಸ್ ಎಷ್ಟು ಡೌನ್ ಆಗುತ್ತೆ ಅಷ್ಟು ಡೌನ್ ಆಗುತ್ತೆ. ಅವ್ರು ಯಾವ್ದಾದ್ರು ಕಂಪ್ನಿ ಸರಿ ಇಲ್ಲ ಅಂದ್ರೆ ತೆಗ್ದಾಕ್ತಾರೆ, ಬೇರೆ ಕಂಪ್ನಿನ ಆಡ್ ಮಾಡ್ತಾರೆ. ಇಂಡೆಕ್ಸ್ ಯಾವತ್ತೂ ಇಂಡೆಕ್ಸ್ ಅಪ್ ಆಗೇ ಆಗುತ್ತೆ. ಈಗ ಯಾವ್ದೋ ಒಂದು ಕಂಪ್ನಿ ತಗೊಂಡು ಅದು ಮುಳುಗೋಗ್ಬೋದು, ನಿಮ್ ಕಾಸು ಪೂರ್ತಿ ಹೋಗ್ಬೋದು, ಆದ್ರೆ ಇಂಡೆಕ್ಸ್ ಮುಳುಗೋಗಲ್ಲ. ಕಂಟ್ರಿ ಎಕನಾಮಿ ನಡೀತಾ ಇರುತ್ತೆ, ಕಂಟ್ರಿ ಗ್ರೋತ್ ಆಗ್ತಾ ಇರುತ್ತೆ, ಓವರ್ ಆಲ್ ಈ ಕಂಪ್ನಿ ನಡೀಲಿಲ್ಲ ಅಂದ್ರೆ ನಿಫ್ಟಿ 50 ಬೇರೆ ಇನ್ನೊಂದು ಆಡ್ ಆಗುತ್ತೆ, ಇಂಡೆಕ್ಸ್ ಮುಂದೆ ಹೋಗ್ತಾನೆ ಇರುತ್ತೆ. ಹಂಗಾಗಿ ಬರೀ ಅದೇ ಲೈಕ್ ಜಸ್ಟ್ ನಿಫ್ಟಿ ಬೀಸ್ ಆ ತರ ಮಾಡ್ಕೋಬಹುದು, ETF ಅಲ್ಲಿ ಹಾಕೋಬಹುದು. ಬಟ್ ನನ್ಗೆ ಒಂದ್ ಸ್ವಲ್ಪ ಹೈಯರ್ ರಿಟರ್ನ್ ಬೇಕು ಅಂದಾಗ ನೀವು ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ನಾನು ಅದೇ ಇದು ETF ಅಲ್ಲೇನೆ ಮಿಕ್ಸ್ಡ್ ETF ತರ ಯೋಚನೆ ಮಾಡ್ಬೋದು. ಲೈಕ್ ಅಂದ್ರೆ ಪರ್ಸೆಂಟೈಲ್ ಹೆಂಗ್ ಬೇಕಾದ್ರೂ ನಾವು ಡಿವೈಡ್ ಮಾಡ್ಕೋಬಹುದು. ಸ್ವಲ್ಪ ಲಾರ್ಜ್ ಕ್ಯಾಪ್ಗೆ ನಿಫ್ಟಿ 50 ಹಾಕೋತರ, ಇನ್ನು ಸ್ವಲ್ಪ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಅಗೇನ್ IT ಸೆಕ್ಟರ್, ಆಲ್ ದೋಸ್ ಥಿಂಗ್ಸ್ ಅಲೋಕೇಶನ್ ಮಾಡಿದ್ರೆ ನಿಮ್ಗೆ ಅವಾಗ ಫಂಡ್ ಮ್ಯಾನೇಜರ್ ಇಲ್ದಂಗೆ ನೀವೇನೆ ಆಕ್ಚುಲಿ ಸ್ಲೈಟ್ಲಿ ಹೈಯರ್ ರಿಟರ್ನ್ ನೋಡಬಹುದು ವಿತ್ ಸ್ಲೈಟ್ ಹೈಯರ್ ರಿಸ್ಕ್. ಸೊ ಈ ತರ ವರ್ಕ್ ಮಾಡ್ಕೊಂಡು ಒಬ್ಬ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಅಂದ್ರೆ ನಾನು ಸ್ಟಾಕಿಗೆ ಎಂಟರೇ ಆಗೋದ್ ಬೇಡ, ನಂಗೆ ಯಾವ್ದು ಕಂಪ್ನಿ ಓದಕ್ ನನಗೆ ಚಾರ್ಟ್ ಗೊತ್ತಿಲ್ಲ ಅಥವಾ ನಂಗೆ ಫಂಡಮೆಂಟಲಿ ಏನೋ ಅರ್ಥ ಆಗಿಲ್ಲ ಅಂದ್ರೂ
ಕಂಟ್ರಿ ಮೇಲೆ ಹೋಪ್ ಇದೆ ನನಗೆ, ಕಂಟ್ರಿ ಗ್ರೋ ಆಗುತ್ತೆ, ಇಂಡಿಯಾ ಗ್ರೋ ಆಗುತ್ತೆ ಗುರು ಅಂತ ಇದ್ದಾಗ ಅವ್ನು ಇಷ್ಟು ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ ನನಗೆ. ಕರೆಕ್ಟ್. ಈ ನಿತಿನ್ ಕಾಮತ್ ಪ್ರತಿ ವರ್ಷ ಡೇಟಾ ಹಾಕ್ತಾ ಇರ್ತಾನೆ, 93% ಟ್ರೇಡರ್ಸ್ ಮೇಡ್ ಲಾಸ್ ಲಾಸ್ಟ್ ಇಯರ್ ಅಂತಿರೋ. ಅದು ನೋಡಿದ್ರು ಏನೋ ಜನ ಸ್ಟಿಲ್ ಮಾಡಿ ಟ್ರೇಡ್, ಕೆಲವರಿಗೆ ಆಸೆ ಇದ್ದೇ ಇರುತ್ತೆ. ಟೈಟಲ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಬರೋದೇ ಅದು ಸೆಬಿಗೆ ಗೈಡ್ಲೈನ್ ಇದೆ, ಬರುತ್ತೆ ಇಲ್ಲ ಲಾಸ್ ಆಗಿದೆ ಅಂತ. ಅಷ್ಟಿದ್ರು ಅದನ್ನ ಓದಲ್ಲೇ ಕ್ಯಾನ್ಸಲ್ ಕೊಟ್ಟಿರ್ತೀನಿ ನಾನು. ಓಪನ್ ಮಾಡಿದಾಗ ಅದು ನನಗೆ ಓದಕ್ ಹೋಗಲ್ಲ, ಅದನ್ನ ಜಸ್ಟ್ ತೆಗ್ದ್ಬಿಡ್ತೀನಿ. ಕರೆಕ್ಟ್. ಅಂದ್ರೆ ನಾನು ಏನು ಸಿಂಪಥೆಟಿಕ್ ಟು ಟ್ರೇಡರ್ಸ್ ಅಲ್ಲಿ, ಯಾಕಂದ್ರೆ 93% ಲಾಸ್ ತಗೊಂತಾರೆ, ಅದು 3-4% ಡೋಂಟ್ ಬೀಟ್ FD ರಿಟರ್ನ್ಸ್. ಅದರಲ್ಲಿ ಆ 1-2% ಇರ್ತಾರ ಸಿಕ್ಕಾಬಿಟ್ಟೆ ಮೇಕ್ ಅ ಲಾಟ್ ಆಫ್ ಮನಿ. ಹೌದು. ಸೊ ಇಫ್ ಯು ಆರ್ ವೆರಿ ಗುಡ್ ಅಂಡ್ ಯು ವಾಂಟ್ ಟು ಬಿ ಅ ಟ್ರೇಡರ್, ಸಿಕ್ಕಾಬಿಟ್ಟೆ ರಿವಾರ್ಡ್ಸ್ ಇದೆ. US ಅಲ್ಲಿ ಕರೆಕ್ಟ್. ಇದೊಂದು ಡೈಲಾಗ್ US ಅಲ್ಲಿ ಜಾನ್ ಅರ್ನಾಲ್ಡ್ ಅಂತ ಟ್ರೇಡರ್ ಇದ್ದಾನೆ. He was one of the youngest billionaires ever. 20s ಅಲ್ಲೇ he made 5 billion. ರಿಟೈರ್ ಆಗಲ್ಲ, ಗ್ಯಾಸ್ ಟ್ರೇಡಿಂಗ್ ಮಾಡ್ತಾ ಇದ್ದ, ನ್ಯಾಚುರಲ್ ಗ್ಯಾಸ್. ಸೊ ಟ್ರೇಡಿಂಗ್ ಆಸ್ ಅನ್ ಐಡಿಯಾ, ಇಫ್ ಯು ಆರ್ ಎಕ್ಸೆಪ್ಷನಲ್, ಆ ಥರ ದುಡ್ಡು ಇದ್ದೇ ಇದೆ ಗ್ಯಾರಂಟಿ. ಬಟ್ ಏನು ಅಂದರೆ ನಾವು ಎಕ್ಸೆಪ್ಷನ್ ಅನ್ಕೊಳ್ಳೋದೇ ಜಾಸ್ತಿ. ನಾವು ಇನ್ ರಿಯಾಲಿಟಿ ಮೋಸ್ಟ್ ಲೈಕ್ಲಿ ವಿಲ್ ಬಿ ವೆರಿ ಆವ್ರೇಜ್. ಎವ್ರಿ ಆವ್ರೇಜ್ ಇನ್ ಟ್ರೇಡಿಂಗಲ್ಲಿ ಯು ಲೂಸ್ ಮನಿ. ಹಂಗಾಗಿ ಪಾಯಿಂಟೇ ಇಲ್ಲ ಇಲ್ಲಿ. ಇನ್ವೆಸ್ಟಿಂಗ್ ಅಲ್ಲಿ ಆವ್ರೇಜ್ ಇದ್ರೆ ಯು ಸ್ಟಿಲ್ ಮೇಕ್ ದಿ ಇಂಡೆಕ್ಸ್ ರಿಟರ್ನ್. ಹಂಗಾಗಿ ಆ ಪಾಯಿಂಟ್ ಆಫ್ ವ್ಯೂ ಇಂದ ಇನ್ವೆಸ್ಟಿಂಗ್ ಸೇಫ್. ನಿಮ್ ಸೈಕಾಲಜಿ ಕ್ಲೀನ್ ಇದೆ ಅಂದ್ರೆ ಯು ಕ್ಯಾನ್ ಡೂ ಇಟ್, ಬಟ್ ಇಟ್ಸ್ ಯು ಹ್ಯಾವ್ ಟು ಬಿ ಎಕ್ಸೆಪ್ಷನಲ್. ನೀವು ಹೇಳ್ದಂಗೆ ಇಲ್ಲ ಅಂದ್ರೆ ಆ 0.1% ಟ್ರೇಡರ್ ಆ ಸೈಕಾಲಜಿ, ಆ ಕೇಪಬಿಲಿಟಿ ಇದೆ ಅಂದ್ರೆ ಫುಲ್ ಟೈಮ್ ಮಾಡಿದ್ರೆ ಸಿಕ್ಕಾಬಿಟ್ಟೆ ರಿವಾರ್ಡ್ಸ್ ಇದೆ. ಬಟ್ 0.1% ಅಷ್ಟೇ ವರ್ಕ್ ಆಗುತ್ತೆ. ನಮ್ಮನ್ನು ನಾವು ಐಡೆಂಟಿಫೈ ಮಾಡ್ಕೊಂತಾ ಇರೋ ನಾನೇ 0.1% ಅಂತ, ಸಿಕ್ಕಾಬಿಟ್ಟೆ ಕಷ್ಟ ಇದೆ. ಹೌದು. ಓಕೆ, ಇವಾಗ ಲೆಟ್ಸೆ ಫುಲ್ ಟೈಮ್ ಟ್ರೇಡಿಂಗ್ ತುಂಬಾ ಜನ ಟ್ರೈ ಮಾಡಿ ಸುಟ್ಕೊಂಡು ಆಮೇಲೆ ಹೆಂಗೋ ಗಿವ್ ಅಪ್ ಮಾಡ್ತಾರೆ, ಅವ್ರವ್ರ ಜರ್ನಿ ಅವ್ರವ್ರು ತಗೊಂತಾರೆ. ಬಟ್ ಆಮೇಲೆ ಇನ್ವೆಸ್ಟಿಂಗ್ ಬಂದ್ಮೇಲೆ ಹೆಂಗ್ ಸ್ಟಾರ್ಟ್ ಮಾಡೋದು, ಏನ್ ಮಾಡೋದು ಅಂತ ಕ್ವಶನ್ ಇರುತ್ತೆ. ಅದಕ್ಕೇನಾದ್ರು ರಿಸೋರ್ಸ್ ಇದೆಯಾ, ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಜನ ಟಿಪಿಕ್ಲಿ? ನಿಮ್ ಸರ್ಕಲ್ ಅಲ್ಲಿ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ, ನೀವ್ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ? ಅಂದ್ರೆ ಇವಾಗ ಎಷ್ಟೇ ನಾವು ಫೈನಾನ್ಷಿಯಲಿ ಓದ್ಬೋದು, ಎಷ್ಟೇ ಬುಕ್ ಓದ್ಬೋದು, ಏನೇ ಇದು ಮಾಡ್ಬೋದು, ಥಿಯರಿ ಬೇಕು ಅದು. ಬಟ್ ಆದ್ರೆ ನೀವು ಇನ್ವೆಸ್ಟಿಂಗ್ ಶುರು ಮಾಡೋ ತನಕ ಏನೋ ಐಡಿಯಾ ಬರಲ್ಲ. ಸೊ ಬೀಯಿಂಗ್ ಇನ್ ದ ರೈಟ್ ಸರ್ಕಲ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಈ ವಿಚಾರದಲ್ಲಿ. ಐ ಥಿಂಕ್ ಯು ಆರ್ ದ ರೈಟ್ ಪರ್ಸನ್, ಐ ಥಿಂಕ್, ಬಿಕಾಸ್ ಮೇ ಬಿ ಐ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ since I started to speak to you and all. So I think you were there like see, ಎಲ್ಲರೂ ಆಕ್ಸಿಡೆಂಟ್, ನಾವು ಆಕ್ಸಿಡೆಂಟ್ ಯಾರು ಹೇಳಿರ್ತೀವಿ. ನೀವು ಹೇಗೆ ಶುರು ಮಾಡಿದ್ರಿ? ಆಕ್ಚುಲಿ ನಾವು ವಿಡಿಯೋ ನೋಡ್ಕೊಂಡು, ಆಫೀಸಲ್ಲಿ ಟೈಮ್ ಜಾಸ್ತಿ ಇತ್ತು, ಫ್ರೀ ಇದ್ದಾಗ ವಿಡಿಯೋ ನೋಡ್ಕೊಂಡು ಶುರು ಮಾಡಿದ್ವಿ. ಬಟ್ ಇನ್ವೆಸ್ಟಿಂಗ್ ನನ್ನ ಪ್ರಕಾರ ಕಲಿಬೇಕು ಅಂದ್ರೆ ಮಾಡೇ ನೋಡ್ಬೇಕು. No amount of theory will actually teach you what happens when you have money on the line. ಅಲ್ವಾ? ಹಂಗಾಗಿ ಎಲ್ಲೋ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಯಾವ್ದೋ ಒಂದು ಕಂಪ್ನಿ ಬೈ ಮಾಡಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ನೋಡಿ, ಆಮೇಲೆ ಮತ್ತೆ ಆನ್ಲೈನ್ ಸಿಕ್ಕಾಬಿಟ್ಟೆ ರಿಸೋರ್ಸ್ ಇದೆ. ಜರೋದಾದೆ ವೆರಾಸಿಟಿ ವಿಡಿಯೋಸ್ ಇದೆ, ಸಿಕ್ಕಾಬಿಟ್ಟೆ ಕಂಟೆಂಟ್, ಎಷ್ಟೊಂದು ಖಾನ್ ಅಕಾಡೆಮಿ ವಿಡಿಯೋಸ್ ಇದೆ, 1000 ವಿಡಿಯೋಸ್ ಇದೆ. ಕಲ್ತ್ಕೊಳ್ಳೋಕೆ ಏನ್ ಪ್ರಾಬ್ಲಮ್ ಇಲ್ಲ, ಅಷ್ಟು ಏನ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಲ್ಲೇ ಚಾಲೆಂಜ್ ಬರೋದು ಸೈಕಾಲಜಿಕಲಿ, ಬಿಸ್ನೆಸ್ ಅನಾಲಿಸಿಸ್ ಹೆಂಗ್ ಮಾಡೋದು. ಬಟ್ ಓವರ್ ಆಲ್ ಇಲ್ಲೂ ಟ್ರೇಡಿಂಗ್ ತರ, ಇಲ್ಲೂ ಟ್ರೇಡಿಂಗ್ ಅಷ್ಟು ಶಾರ್ಪ್ ಇರಬೇಕಾಗಿಲ್ಲ, ಅದಕ್ಕಿಂತ ಕಮ್ಮಿ ಶಾರ್ಪ್ ಇದ್ರೂ ಓವರ್ ಲಾಂಗ್ ಟರ್ಮ್ ದೇರ್ ಇಸ್ ಇನಫ್ ಮನಿ ಅಂತ ನಂಗೆ ಅನ್ಸುತ್ತೆ. ಅಟ್ಲೀಸ್ಟ್ ನಾವು ಇಂಡಿಯಾದ ಎಕ್ಸಾಂಪಲ್ಸ್ ನೋಡಿದ್ರು ತುಂಬಾ ಜನ ಇನ್ವೆಸ್ಟರ್ಸ್ 100 ಕೋಟಿ 200 ಕೋಟಿ ಮಾಡಿದವರೆಲ್ಲ ಇದ್ದಾರೆ. ಮೋಸ್ಟ್ ಆಫ್ ದೇಮ್ ಎಲ್ಲ ಹೆಂಗೆ ಅಂದ್ರೆ ಒಂದೆರಡು ಐಡಿಯಾಲೇ ರಿಚ್ ಆಗಿದ್ದಾರೆ, ಹೋಲ್ಡಿಂಗ್ ದಟ್ ಐಡಿಯಾ ಫಾರ್ 10-20 years. ನಿಮ್ಗೆ ಯಾರು ಇನ್ಸ್ಪೈರ್ ಮಾಡಿದ್ರು? ಲೈಕ್ ಇಂಡಿಯನ್ ಇನ್ಸ್ಪೈರ್ ಅಂತ ಹೇಳಕ್ ಇಷ್ಟ, ಬಟ್ ನನ್ನ ಪ್ರಕಾರ ಬೆಸ್ಟ್ ಇನ್ವೆಸ್ಟ್ ಅಂದ್ರೆ ಇಂಡಿಯಾಲಿ ಜುಂಜುನ್ವಾಲಾ. ನೋಬಡಿ ಎಲ್ಸ್ ಆ ಲೆವೆಲ್ಗೆ ಯಾರು ಇಲ್ಲ. ದಮಾನಿ ಯಾರು ಹತ್ರನೂ ಇಲ್ಲ. ಅಂದ್ರೆ ಒಂದು ವಿನ್ನರ್ might be a controversy, but still I am pretty sure Damani will also say that it is not close to ಅಂತ. 5 billion is a lot of money. ಜುಂಜುನ್ವಾಲಾ ಸಾಯ್ಬೇಕಾದ್ರೆ he made 5 billion. ಮತ್ತು ಒಂದು ಐಡಿಯಾ ಅಲ್ಲ, ಈಗ ಜನ ರಿಮೆಂಬರ್ ಹಿಮ್ ಫಾರ್ ಟೈಟನ್,
ಬಟ್ ಅವನದು ಇದು ರೇಟಿಂಗ್ ಏಜೆನ್ಸಿ ಒಂದು ಅದು 100 ಬ್ಯಾಗರ್ ಆಗಿದೆ. ಕ್ರಿಸಿಲ್ ಆಮೇಲೆ ಲೂಪಿನಲ್ಲಿ ಸಿಕ್ಕಾಪಟ್ಟೆ ಮೆನಿ ಐಡಿಯಾಸ್. ಅಲ್ಲಿ ಅವನಿಗೆ 30-40-50x ಟೈಟನ್ ಮೋಸ್ಟ್ ಐಕಾನಿಕ್ ಇನ್ವೆಸ್ಟ್ಮೆಂಟ್. ಬಟ್ ಸಿಕ್ಕಾಪಟ್ಟೆ ನಾಟ್ ಒನ್ ನಾನು ಲಕ್ಕಿ ಅಂತ ನಾನು ಹೇಳೋದೇ ಇಲ್ಲ. ಸಿಕ್ಕಾಪಟ್ಟೆ ಅಂದರೆ ಅಫ್ಕೋರ್ಸ್ ಏನೋ ಆ ಲೆವೆಲ್ ವೆಲ್ತ್ ಆಗುತ್ತೆ ಅಂದರೆ ಲಕ್ ಇನ್ವಾಲ್ವ್ ಇದ್ದೇ ಇರುತ್ತೆ. ಬಟ್ ಜಸ್ಟ್ ಲಕ್ಕಿಂದ ಹೀಸ್ ಮೇಡ್ ದಟ್ ಮನಿ ಒಂದು ತುಂಬ ಕಷ್ಟ ಇದೆ. ಅಷ್ಟು ಐಡಿಯಾಸ್ ಇದೆ. ಕರೆಕ್ಟ್. ಇಫ್ ದೇರ್ ವಾಸ್ ಲೈಕ್ ಒಂದು ಐಡಿಯಾನೋ 2 ಐಡಿಯಾನೋ ಪಿಕಪ್ ಆಗಿದೆ ಅಂದ್ರೆ ರೈಟ್ ಟೈಮ್ ಅಲ್ಲಿ ಏನೋ ಮಾಡಿದ್ರು. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರು ಹಿ ವಾಸ್ ಏಬಲ್ ಟು ಪಿಕ್ ದ ರೈಟ್ ಬಿಸ್ನೆಸ್ ಅಂಡ್ ಮತ್ತು ಅವನು ಜುನಿಯಾಸ್ ಯುನೀಕ್ ಇದು ಅಂದರೆ ಹಿ ವಾಸ್ ಆಲ್ಸೋ ಟ್ರೇಡರ್. ಸ್ಟೋರೀಸ್ ಎಲ್ಲ ಇದೆ. ವೆಕೇಶನ್ ಹೋದಾಗೆಲ್ಲ ಎತ್ಕೊಂಡು ಟ್ರೇಡ್ ಮಾಡ್ತಾರೆ ಅಂತ. ಸೊ ವೆರಿ ಯುನೀಕ್ ಪರ್ಸನಾಲಿಟಿ ಆ್ಯಂಡ್ ದಿಸ್ ಕುಡ್ ಡೂ ಇನ್ವೆಸ್ಟಿಂಗ್ ಇನ್ ಟ್ರೇಡಿಂಗ್. ಸೊ ಇಂಡಿಯಾಲಿ ನೋಬಡಿ ಬೆಟರ್ ದನ್ ಸ್ಯಾಡ್ಲಿ ನೋ ಮೋರ್. ದೀಪಾವಳಿ ಮಾರ್ಕೆಟ್ ಕ್ರಾಶ್ ಅಲ್ಲೆಲ್ಲ ಬಂದ್ಬಿಟ್ಟು ಟಾರ್ಗೆಟ್ ಕೊಡೋದು ನಿಫ್ಟಿ 100,000 ಅಂತ. ಸೊ ವಿಲ್ ಮಿಸ್ ಹಿಮ್ ಕಾನ್ಫಿಡೆನ್ಸ್. ಇಫ್ ಐ ರಿಮೆಂಬರ್ ಐ ಥಿಂಕ್ ಹಿ ವಾಸ್ ಟೆಲಿಂಗ್ 2030ಗೆ ನಿಫ್ಟಿ ವಿಲ್ ಬಿ ಅರೌಂಡ್ 120K. 1,20,000 ಕೇಳ್ತಾರೆ ಆಂಕರ್. ಸೆನ್ಸೆಕ್ಸ್ ಅಂತ ನಿಫ್ಟಿ ಎಲ್ಲ ನಿಫ್ಟಿ ಅಂತ. ಕ್ಲಾಸಿಕಲ್ ಆನ್ಸರ್. ಕರೆಕ್ಟ್. 2000 ಕಷ್ಟ ಇದೆ ಅನ್ಸುತ್ತೆ ಆ ರೇಂಜ್ ರೀಚ್ ಆಗೋದು. ಬಿಕಾಸ್ ಅವನು ಮಾತಾಡ್ತಾ ಇದ್ದಂಗೆ ಅಂದ್ರೆ 18% ಗ್ರೋತ್ ರೇಟ್ ಅಲ್ಲಿ. ಬಟ್ ಅದನ್ನ ಅಚೀವ್ ಮಾಡೋದು ಕರೆಕ್ಟ್ ಅಂದ್ರೆ 2030 34-35. 2009 ಅಲ್ಲಿ ಅವನೊಂದು ಯೂನಿವರ್ಸಿಟಿ ಲೆಕ್ಚರ್ ಇದೆ. ಯಾವ ಯೂನಿವರ್ಸಿಟಿ ಹೆಸರು ಮರ್ತೋಗ್ತಾರೆ ನನಗೆ. ಯೂಟ್ಯೂಬ್ ಅಲ್ಲಿ ಇದೆ. ಅವ್ನು ಲೆಕ್ಚರ್ ಕೊಡ್ತಾನೆ ಸ್ಟೂಡೆಂಟ್ಸ್ಗೆ. ಅದ್ರಲ್ಲಿ ಅವ್ನು ಕ್ಲಿಯರ್ ಆಗಿ ಹೇಳ್ತಾನೆ ಹೆಂಗೆ ಅಂದ್ರೆ ಯು ಆರ್ ಆಲ್ ಇಂಪೇಷಂಟ್. ನಿಮ್ಗೆಲ್ಲ ಇವಾಗಲೇ ಆಗಬೇಕು. ಬಟ್ ಹಂಗಿಲ್ಲ, ನಮ್ಮ ದೇಶದಲ್ಲೆಲ್ಲ ಸ್ಲೋನೇ ಆಗೋದು. ಬಟ್ ವಿ ವಿಲ್ ಡೂ ವೆರಿ ವೆಲ್ ಅಂತ ಅದ್ರಲ್ಲಿ ಟಾರ್ಗೆಟ್ಸ್ ಎಲ್ಲ ಕೊಡ್ತಾನೆ. ಸೆನ್ಸೆಕ್ಸ್ ಅಲ್ಲಿ ಹೋಗುತ್ತೆ, ನಿಫ್ಟಿ ಅಲ್ಲಿ ಹೋಗುತ್ತೆ ಅಂತ. ಅವೆಲ್ಲ ಆಗಿದೆ. ಮತ್ತೆ ಪೊಲಿಟಿಕಲ್ ಚೇಂಜ್ ಅವನು ಹೇಳ್ತಾನೆ. ಇವಾಗ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗ್ತಾ ಇದೆ ದೇಶದಲ್ಲಿ. ಪೀಪಲ್ ವಾಂಟ್ ಡಿಫ್ರೆಂಟ್ ಥಿಂಗ್. ಮಿಡಲ್ ಕ್ಲಾಸ್ ಗ್ರೋ ಆಗ್ತಾ ಇದೆ. ಕಂಪ್ಲೀಟ್ಲಿ ಏನೋ ಎಬ್ಸಲ್ಯೂಟ್ಲಿ ರೈಟ್. ಆ ಥರ ಫೋರ್ಸೈಟು ಇದೆ ಅವನಿಗೆ. ಮುಂಚೆ ಕಾರ್ ಇಟ್ಕೊಳ್ಳೋದು ದೊಡ್ಡ ವಿಷಯ ಆಗಿತ್ತು. ಇವಾಗ ಹೆಂಗಿದೆ ಅಂದ್ರೆ ಎವ್ರಿ ಮಿಡಲ್ ಕ್ಲಾಸ್ ವಾಂಟ್ ಒಂದು ಕಾರ್ ಬೇಕೇ ಬೇಕು. ಕಾರ್ ಅಲ್ಲ, SUV, ಮಿನಿ ಕಾಂಪ್ಯಾಕ್ಟ್ SUV. ಕಾಂಪ್ಯಾಕ್ಟ್ SUV ಸರ್. ಸೊ ಇಟ್ಸ್ ಲೈಕ್ ಐ ಥಿಂಕ್ ಕರೆಕ್ಟ್. ದೇಶ ಬದಲ್ ರಹಾ ಹೈ ಅನ್ನೋ ಥರ ಚೇಂಜ್ ಆಗ್ತಾ ಇದೆ ದೇಶ. ಹೌದು ಅಚ್ಚೇ ದಿನ. ಅದೇ ಇವಾಗ ನೀವು ಟೈಟಾನ್ ಬಗ್ಗೆ ಹೇಳಿದ್ರಿ. ಸೊ ನನ್ನ ಅದಕ್ಕೆ ಒಂದು ಪಾಯಿಂಟ್ ಹೇಳ್ಬೇಕಂದ್ರೆ, ಈಗ ಇನ್ವೆಸ್ಟಿಂಗ್ ಮಾಡ್ತೀವಿ ಸರಿ. ನಾನು ಇವಾಗ ಲಾಂಗ್ ಟರ್ಮ್ ಇನ್ವೆಸ್ಟರ್. ನನಗೆ ಮಲ್ಟಿ ಬ್ಯಾಗರ್ ತರ ಅಂದ್ರೆ ಇವಾಗ ಜುನಿಮಾಲ 50x 100x ಎಲ್ಲ ಫೈಂಡ್ ಔಟ್ ಮಾಡಿದ್ರಲ್ವಾ. ಸೊ ಅದು ಯಾವ ತರ ಮಾಡಬಹುದು ಅಂತ ಒಂದು. ಈಗ ಟೈಟನ್ ಎಕ್ಸಾಂಪಲ್ ಹೇಳಿದ್ರಿ. ಅವ್ರು ಟೈಟನ್ ಇನ್ವೆಸ್ಟ್ ಮಾಡಿದಾಗ ಹೆಂಗಿತ್ತು ಅಂದ್ರೆ ಐ ಥಿಂಕ್ ಇಟ್ ವಾಸ್ ಲೈಕ್ 200-250 crore ಮಾರ್ಕೆಟ್ ಕ್ಯಾಪ್ ಇತ್ತು. ಅದ್ರ ಡೆಪ್ ಬಂದ್ಬಿಟ್ಟು 750 crore ಇತ್ತು. 1:3 ಅಷ್ಟು ಡೆಪ್. ನಾವೇನಾದ್ರು ಈಗ ಸಾಮಾನ್ಯ ಜನ ನೋಡಿದ್ರೆ ಕಂಪ್ನಿ ಮುಳುಗೋಗುತ್ತೆ ಗುರು, ನಾನ್ ಹಿಂಗ್ ಕಾಸು ಹಾಕ್ಲಿ ಅನ್ನೋ ತರ ಯೋಚನೆ ಇರುತ್ತೆ. ಆದ್ರೆ ಅವಾಗ ಬಂದ್ಬಿಟ್ಟು ಅವರು ಹೆಂಗೆ ಅಂದ್ರೆ ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ಐ ಥಿಂಕ್ ಆ ಟೈಮ್ ಅಲ್ಲೇ ಲೈಕ್ 100s ಲೆವೆಲ್ 140 ಆ ಲೆವೆಲ್ ಅಲ್ಲಿ 40 ಲೆವೆಲ್ ತನಕ ಸೆಲ್ ಮಾಡಿದ್ದಾರೆ. ಅವ್ರು ಮತ್ತೆ ಬೈ ಮಾಡ್ಬೇಕು ಅಂತಾನೋ ಏನೋ ಚೆಕ್ ಮಾಡಿದ್ರೆ ಎಲ್ಲ ರಿಮೈನಿಂಗ್ ಸ್ಟಾಕ್ಸ್ ಜುನಿಮಾಲ ಪಿಕ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಆ ಇನ್ಸೈಟ್ ಅಥವಾ ಫೋರ್ಸೈಟ್ ಒಬ್ಬ ಮನುಷ್ಯನಿಗೆ ಹೇಗ್ ಬರಕ್ ಸಾಧ್ಯ, ಅಥವಾ ನಾವು ಹೇಗ್ ರೀಡ್ ಮಾಡ್ಬೋದು ಕಂಪನಿನ ಒಂದು ಮಲ್ಟಿ ಬ್ಯಾಗರ್ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ? ದೇರ್ ಇಸ್ ನೋ ಸೈನ್ಸ್ ಫಾರ್ಮುಲಾ ಏನಿಲ್ಲ ಇಲ್ಲಿ. ಅಫ್ಕೋರ್ಸ್ ಜುನಿಮಾಲಗೂ ನನ್ನ ಪ್ರಕಾರ ಅಷ್ಟು ಗೊತ್ತಿರಲ್ಲ. 1000x ಆಗಿದೆ. 250 ಕೋಟಿ ಮಾರ್ಕೆಟ್ ಕ್ಯಾಪ್ ಇಂದ ಇವತ್ತು 2 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್. ಸೊ ಇಟ್ ಇಸ್ 1000 times ಅಲ್ವಾ. ಅವರು ಆ ಥರ ಥಿಂಕ್ ಮಾಡಿದಲ್ಲ ಬೈ ಮಾಡ್ಬೇಕಾದ್ರೆ. ಬಟ್ ಓವರ್ ಟೈಮ್ ಹಿಸ್ ಕೆಪಾಸಿಟಿ, ಹಿಸ್ ಇನಿಷಿಯಲಿ ಏನು ಥೀಸಿಸ್ ನನಗೆ ಗೊತ್ತಿಲ್ಲ ಏನಿತ್ತು ಎಕ್ಸಾಕ್ಟ್ಲಿ, ವಿ ಡೋಂಟ್ ನೋ. ಬಟ್ ಐಡಿಯಾ ಏನಿತ್ತು ಒಂದು ವಾಟ್ ಹಿ ಸೇಸ್ ಇಸ್, ಅವಾಗ ಟೈಟನ್ ವಾಸ್ ಜಸ್ಟ್ ವಾಚ್ ಎಲ್ಲ ಹಾಗೆ ವಾಚ್ ಥರ ಅನ್ಕೊಂತಾ ಇದ್ರು. ಬಟ್ ಆ ತನಿಷ್ಕ್ ಬಿಸ್ನೆಸ್ ಅವಾಗ ಗೋಲ್ಡ್ ಬಿಸ್ನೆಸ್ ಜಸ್ಟ್ ಸ್ಟಾರ್ಟ್ ಆಗ್ತಾ ಇತ್ತು. ಟಾಟಾಸ್ ಜಸ್ಟ್ ಸ್ಟಾರ್ಟೆಡ್ ಟು ಪಿಕ್ ಅಪ್ ಅಷ್ಟೇ. ಕರೆಕ್ಟ್. ಟಾಟಾಸ್ ಗೋಲ್ಡ್ ಮಾಡಿದ್ರೆ ಅದು ಟ್ರಸ್ಟ್ ಇರುತ್ತೆ ಅಂಡ್ ಇಂಡಿಯನ್ ಮಿಡಲ್ ಕ್ಲಾಸ್ ವಿಲ್ ಬೈ ದಟ್ ಗೋಲ್ಡ್ ಅಂತ ಥೀಸಿಸ್. ಅಂಡ್ ಮ್ಯಾನೇಜ್ಮೆಂಟ್ ನ ಮೀಟ್ ಆಗಿ ಅಪರೆಂಟ್ಲಿ ಹಿ ವಾಸ್ ಮೋರ್ ಬುಲಿಶ್ ದನ್ ದಿ ಮ್ಯಾನೇಜ್ಮೆಂಟ್ ಆನ್ ಟೈಟನ್. ಸೊ ಆಮೇಲೆ ಹಿ ಕೆಪ್ಟ್ ಆಡಿಂಗ್. ಫಸ್ಟ್ 30 rupees ಬೈ ಮಾಡಿದ್ಮೇಲೆ ಡಬಲ್ ಆಯ್ತು. ನಾವೆಲ್ಲ ಏನೋ ಡಬಲ್ ಆಯ್ತು ಇಮಿಡಿಯೇಟ್ಲಿ ವಿ ಟು ಸೆಲ್. ಆಯ್ತು ಬುಕ್ ಮಾಡ್ಕೊಂಬೇಡ ಪ್ರಾಫಿಟ್ ಅಂತ.
ಡಬಲ್ ಐ ಕೆಪ್ ಬೈಯಿಂಗ್ ಮೋರ್, 3x ಐ ಕೆಪ್ ಬೈಯಿಂಗ್ ಮೋರ್. ಸೊ ಆ ಥರದ್ದು ದಟ್ ಇಸ್ ಆಲ್ಸೋ ವೆರಿ ವೆರಿ ಹಾರ್ಡ್. ಎವರೇಜಿಂಗ್ ಅಪ್ ಸಿಕ್ಕಾಬಟ್ಟೆ ಕಷ್ಟ. ಪ್ರಾಕ್ಟಿಕಲಿ ಮಾಡಿದವರಿಗೆ ಅಷ್ಟೇ ಅದ್ರದ್ದು ಫೀಲ್ ಆಗುತ್ತೆ. ಎವರೇಜಿಂಗ್ ಅಪ್ ಮಾಡಿದ್ದಾರೆ. ಆಸ್ ಕಂಪ್ನಿ ಗಾಟ್ ಬೆಟರ್, ಆಸ್ ಯು ಕುಡ್ ಸಿ ಎಕ್ಸಿಕ್ಯೂಷನ್, ಮತ್ತೆ ಬೈ ಮಾಡಿ ಪೊಸಿಷನ್ನ ಅಪ್ ಮಾಡಿದ್ದಾರೆ. ಮತ್ತೆ 20 ವರ್ಷ ಹೋಲ್ಡ್ ಮಾಡೋ ಚಾನ್ಸೇ ಇಲ್ಲ. ನಮಗೆಲ್ಲ ನಮ್ಮ ಚಾಲೆಂಜೇ ಅದು. 2x ಆಯ್ತು, ವಿಲ್ ಟು ಸೆಲ್. 5x ಆಯ್ತು, ಸೆಲ್ ನಮ್ಗೆ ಒತ್ತೇ ಇರೋದು ಭಾಳ ಕಷ್ಟ. ಸೆಲ್ ಬಟನ್ ಒತ್ತೇ ಇರೋದು. ಇಮ್ಯಾಜಿನ್ 20 ವರ್ಷ ಅದನ್ನ ಹೋಲ್ಡ್ ಮಾಡಿ ಸೀಯಿಂಗ್ ಇಟ್ ಗೋ 1000 ಟೈಮ್ಸ್. ತುಂಬ ಕಷ್ಟ. ದಟ್ ಈಸ್ ವೇರ್ ಐ ಥಿಂಕ್ ಹಿಸ್ ಬ್ರಿಲಿಯನ್ಸ್ ಕಮ್ಸ್ ಥ್ರೂ. ಸ್ಟಾರ್ಟಿಂಗ್ ಅಲ್ಲಿ 20 ವರ್ಷದ ವಿಷನ್ ಇತ್ತು ಅವ್ರಿಗೆ. ಐ ಡೋಂಟ್ ಥಿಂಕ್ ದಟ್ ಈಸಿ. ಒಂದ್ ಸ್ವಲ್ಪ ಇನ್ಸೈಟ್ ಇರ್ಬೋದು ದಟ್ ದಿಸ್ ವಿಲ್ ನಾಟ್ ಗೋ ಬ್ಯಾಂಕ್ರಪ್ಟ್, ಬಿಸ್ನೆಸ್ ಪಿಕಪ್ ಆಗುತ್ತೆ ಒಂದು ಗೋಲ್ಡ್ ಸೈಡ್ ಅಂತ. ಬಟ್ ಡಿಡ್ ಯು ಥಿಂಕ್ ಇಟ್ ವಿಲ್ ಬಿ 250K? ಐ ಡೋಂಟ್ ಥಿಂಕ್. ಅದು ಹೇಳೋದು ಬಹಳ ಕಷ್ಟ. Maybe at that time idea was to see like how the ಅಂದ್ರೆ ಬಿಸ್ನೆಸ್ ಹೆಂಗ್ ಪಿಕಪ್ ಆಗುತ್ತೆ, ಅದ್ರ ಮೇಲೆ ನಾನು ಎಷ್ಟು ಪ್ರಾಫಿಟ್ ಮಾಡ್ತೀನಿ ಅನ್ನೋದು. ಬಟ್ ಮೇ ಬಿ ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ನಾವು ಲೀಡ್ ಮಾಡ್ತಾನೆ ಇದ್ರು. ಸೊ ಅವರು ಕಂಟಿನ್ಯೂಸ್ ಆಗಿ ಇನ್ನೂ ಗ್ರೋ ಆಗುತ್ತೆ ಅನ್ನೋದ್ರ ಮೇಲೆ ಬೆಟ್ ಮಾಡಿದ್ದಾರೆ ಜಾಸ್ತಿ. ಇನ್ನೊಂದೇನು ಅನ್ಸುತ್ತೆ ಅಂದ್ರೆ ನಮ್ಗೆಲ್ಲರಿಗೂ ಆಬ್ವಿಯಸ್ ಆಗೋ ಒಂಥರ ಐಡಿಯಾಸ್ ಇರುತ್ತೆ. ಸ್ಟಿಲ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಕಷ್ಟ. ಐಷರ್ ಮೋಟರ್ಸ್ 8-10 ರೂಪಾಯಿ ಇತ್ತು 2003-2004 ಅಲ್ಲಿ. ಪೀಪಲ್ ಅವಾಗ ಐಷರ್ ಮೋಟರ್ ಬೈ ಮಾಡಿದ್ರೆಲ್ಲ ಟ್ರಕ್ ಬಿಸ್ನೆಸ್ಗೆ ಓನ್ ಮಾಡ್ತಾ ಇದ್ರು. ಬಟ್ ರಾಯಲ್ ಎನ್ಫೀಲ್ಡ್ ಕಮ್ ಬ್ಯಾಕ್ ಮಾಡ್ತಾವ. ಪ್ರತಿ ವರ್ಷ ಸೇಲ್ಸ್ ಇಸ್ ಗೋಯಿಂಗ್ 30-40-50%. ನಮ್ಮ ಕಾಲೇಜ್ ಡೇಸ್ ಅಲ್ಲೇ ಬುಲೆಟ್ ಬಿಕೇಮ್ ಅ ಥಿಂಗ್. ನಾವು ನೋಟಿಸ್ ಮಾಡಿದ್ರೆ ನಮ್ಮ ಸುತ್ತಾನೆ ಎಷ್ಟು ಬುಲೆಟ್ ಪರ್ಚೇಸ್ ಆಗ್ತಾ ಇತ್ತು. ಬಟ್ ನಾಟ್ ಮೆನಿ ಪೀಪಲ್ ಮೇಡ್ ಮನಿ, ಆರ್ ಎನಿಬಡಿ ಡಿಡ್ ನಾಟ್ ಮೇಕ್ ದ ಲಾಟ್ ಆಫ್ ಮನಿ. ಯಾಕೆಂದ್ರೆ ಇಟ್ಸ್ ನಾಟ್ ಈಸಿ. ಬೈ ಮಾಡೋದವ್ರಿಗೂ ಗೊತ್ತಿರಲ್ಲ ಯಾವ ರೀತಿ ಎವಾಲ್ವ್ ಆಗುತ್ತೆ ಅಂತ. ಹೋಲ್ಡ್ ಮಾಡೋದು ಕಷ್ಟ. ಸೊ ತುಂಬಾ ಲಕ್ಕು ಬೇಕು ಅನ್ಸುತ್ತೆ, ಫೋರ್ಸೈಟು ಬೇಕು, ಲಕ್ಕು ಬೇಕು, ತುಂಬಾ ಫ್ಯಾಕ್ಟರ್ಸ್ ಟು ಗೆಟ್ ದಟ್ ಕೈಂಡ್ ಆಫ್ ರಿಟರ್ನ್. ಇವನ್ ದೋ ಇಟ್ಸ್ ವೆರಿ ಆಬ್ವಿಯಸ್ ಅಂತ ಅನ್ಸುತ್ತೆ ನನಗೆ. ಇವೆಲ್ಲ ಮಲ್ಟಿ ಬ್ಯಾಗರ್ ಕಷ್ಟನೇ ಲಾಸ್ಟ್ಗೆ. ನಾವು ಇಮಿಡಿಯೇಟ್ 3 year thesis ಅಲ್ಲಿ ಬೈ ಮಾಡಿ we have to have the ability to go beyond that ಅಂತ ಅನ್ಸುತ್ತೆ ನನಗೆ. ಇವೆಲ್ಲ ಸರಿ, ತುಂಬಾ ಮಾತಾಡಿದ್ವಿ. ಕನ್ಕ್ಲೂಷನ್ ಅಲ್ಲಿ ಯಾರು ಪಿಕ್ ಮಾಡ್ಬೇಕು ಇವಾಗ ಮಲ್ಟಿ ಬ್ಯಾಗರ್ನ, ಯಾರು ಟ್ರೇಡಿಂಗ್ ಮಾಡಬೇಕು, ಓವರ್ ಆಲ್ ಯಾವ ರೀತಿ ಥಿಂಕ್ ಮಾಡ್ಬೇಕು ಇದ್ರ ಬಗ್ಗೆ? ಅಂದ್ರೆ ಇದು ಮತ್ತೆ ನಾವ್ ಹೆಂಗ್ ಶುರು ಮಾಡಿದ್ರೆ ಅಲ್ಲಿಗೆ ಬರುತ್ತೆ. ನಿಮ್ಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಬೇಕು ಅದ್ರ ಮೇಲೆನೆ ಹೋಗ್ಬೇಕಾಗತ್ತೆ. ಆಮೇಲೆ ಟ್ರೇಡಿಂಗ್ ನೀನು ಫುಲ್ ಟೈಮ್ ಆಗಿ ಮಾಡ್ತೀನಿ, ನಂತರ ಕ್ಯಾಪಿಟಲ್ ಚೆನ್ನಾಗಿದೆ, ನಾನು ಅದ್ರ ಪ್ರೆಷರ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀನಿ ಅನ್ನಂಗಿದ್ರೆ ಟ್ರೇಡಿಂಗ್ ಮಾಡಬೇಕು, ಇಲ್ಲ ಮಾಡಬಾರ್ದು. ಮಲ್ಟಿ ಬ್ಯಾಗರ್ ಅಂದ್ರೆ ಅದು ಯಾವತ್ತೂ ಓವರ್ ನೈಟ್ ಆಗೋ ಕೆಲಸನೇ ಅಲ್ಲ. ಸೊ ಇಟ್ ರಿಕ್ವೈರ್ಸ್ ಲೈಕ್ ಮಲ್ಟಿಪಲ್ ಇಯರ್ಸ್, ಕ್ವಾರ್ಟರ್ಸ್ ರಿವ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಬಿಸ್ನೆಸ್ ಹೆಂಗ್ ನಡೀತಾ ಇದೆ, ನನ್ನ ಬಿಸ್ನೆಸ್ ಅರ್ಥ ಆಗುತ್ತೆ ಒಂದು, ಮತ್ತೆ ಕಂಟಿನ್ಯೂಸ್ ಆಗಿ ನಾನು ಬಿಸ್ನೆಸ್ನ ಓದ್ಕೊಂಡು ಹೋಗ್ತಾ ಇದ್ದೀನಿ, ಹೆಂಗ್ ನಡೀತಾ ಇದೆ, ಕಂಟಿನ್ಯೂಸ್ ಇವ್ಯಾಲ್ಯೂಯೇಟ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಅಂದ್ರೆ ಯಾವ್ದೋ ಒಂದು SME ಬಂತು ಅಥವಾ ಯಾವ್ದೋ ಇವಾಗ ನಿಮ್ಗೆ ಗೊತ್ತಿರೋಂಗೆ ಟ್ರೆಂಡಿಂಗ್ ಹಿಂಗೆ ಅಂದ್ರೆ SMEs ಬೂಮ್, ಓಕೆ, ಆ ತರ ಎಲ್ಲ ಇರಬಾರ್ದು. ಅಂದ್ರೆ ಇರೋ ಬಿಸ್ನೆಸ್, ಯಾವ ಬಿಸ್ನೆಸ್ ಏನ್ ಮಾಡ್ತಾ ಇದೆ ಅದು ಫ್ಯೂಚರ್ ಅಲ್ಲೂ ಹೆಂಗೆ ಆಗುತ್ತೆ, ಇವಾಗ ಯಾಕೆ ಚೀಪ್ ಇದೆ, ಫಸ್ಟ್ ಆಫ್ ಆಲ್ ಯಾಕೆ ಚೀಪ್ ಇದೆ ಅನ್ನೋದು ಅರ್ಥ ಮಾಡ್ಕೊಬೇಕು. ಅದು ಮುಂದೆ ಹೆಂಗ್ ಪಿಕಪ್ ಆಗಬಹುದು. ಸೊ ಈ ಫ್ಯಾಕ್ಟರ್ಸ್ ನ ಒಂದು ಅರ್ಥ ಮಾಡ್ಕೊಂಡು ನಾನು ಲಾಂಗ್ ಹಾರೈಸನ್ಗೆ ನೋಡ್ತಾ ಇದ್ದೀನಿ. ನಂದು ಏನೋ ಗೋಲ್ ಇದೆ, ಲೈಕ್ 15 years ಇದೆ, ನಂಗೆ ರಿಟರ್ನ್ ಜಾಸ್ತಿ ಬೇಕು. ನಂಗೆ 15% ಅಥವಾ 12%, ಈ ಮ್ಯೂಚುವಲ್ ಫಂಡ್ ಕೂಡ 12%, 15% ನನ್ಗೆ ಸಾಲಲ್ಲ. ಅಂದ್ರೆ ನಾನು ಅದಕ್ಕಿಂತ ಜಾಸ್ತಿ ನೋಡ್ತಾ ಇದ್ದೀನಿ. ಆ 12-15%ಗೂ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಹೆಂಗೆ ಅಂದ್ರೆ ನಾನೊಂದು 20-25% ಅಲ್ಲಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದು another 30% ನಾನೊಂದು 20% ರಿಟರ್ನ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಅಮೌಂಟ್ ನಾನು ಮಲ್ಟಿಪಲ್ಸ್ ಅಲ್ಲಿ ಬೇಕು ಅಂತ ಮಲ್ಟಿ ಬ್ಯಾಗರ್ ನೋಡ್ತಾ ಇದ್ದೀನಿ ಅನ್ನೋನು ಆ ಮೈಂಡ್ ಸೆಟ್ ಇರೋರು ಇನ್ವೆಸ್ಟ್ ಮಾಡಬೇಕು. ದೇ ಶುಡ್ ಲುಕ್ ಫಾರ್ ದ ಮಲ್ಟಿ ಬ್ಯಾಗರ್ ಅಂತ ನಂಗೆ ಅನ್ಸುತ್ತೆ. ನೀವೇನ್ ಹೇಳ್ತೀರಾ? ಸಿಮಿಲರ್ ಒಪಿನಿಯನ್. ಅಂದ್ರೆ ಎಲ್ಲರಿಗೂ ಅಲ್ಲ, ಎಲ್ಲರೂ ಟ್ರೈನ್ ಮಾಡದೇ ಇರೋದು ಒಳ್ಳೇದು. ಆಸಕ್ತಿ ಇದ್ದವ್ರು ಮಾಡ್ಬೋದು. ಮನೇಲಿ ಬರ್ದಿದ್ರೆ ದೇರ್ ಗುಡ್ ರಿವಾರ್ಡ್ಸ್ ಫಾರ್ ಡೂಯಿಂಗ್ ಇಟ್. ಸೊ ಕೆಲವರು ಟ್ರೈ ಮಾಡಿ, ಕೆಲವರು ಮಾಡಬೇಡಿ. ಹೌದು, ಎಲ್ಲರೂ ಮಾಡ್ಬೇಕಂತ ಏನಿಲ್ಲ. ಮತ್ತೆ ನಮಗೆ ಫಿಲಾಸಫಿಕಲ್ ಲೆವೆಲ್ ಅಲ್ಲಿ ಏನು ಹೇಳ್ತಾರೆ, ಇಟ್ಸ್ ವೆರಿ ಹಾರ್ಡ್ ಟು ಸಿ ಯುವರ್ ನೇಬರ್ ಗೆಟ್ ರಿಚ್ ಅಂತ. ಹೌದು, ನಿಮ್ಮ ಸರ್ಕಲ್ ಯಾರು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ವೆರಿ ಹಾರ್ಡ್ ಟು ರೆಸಿಸ್ಟ್ ದಿ ಟೆಂಪ್ಟೇಷನ್ ಟು ಟ್ರೈ ಯುವರ್ ಸೆಲ್ಫ್. ಕರೆಕ್ಟ್. ಅವನ ದಂಡ ಮಾಡ್ತಾ ಇದ್ದಾರೆ, ನಾನು ಮಾಡುವ ಅಂತ. ಅಂದ್ರೆ ಎಲ್ಲರಿಗೂ ಎಲ್ಲ ಮೆಥಡ್ ವರ್ಕ್ ಆಗ್ಬೇಕು ಅಂತಿಲ್ಲ. ಇನ್ವೆಸ್ಟ್ಮೆಂಟ್ ಅವ್ನಿಗೇನೋ ವರ್ಕ್ ಆಗ್ಬೋದು, ಆ ಮೆಥಡ್ ನಿಮಗೆ ವರ್ಕ್ ಆಗಲ್ಲ. ಯಾಕೆಂದ್ರೆ ಎಲ್ಲದೂ ಡಿಫ್ರೆಂಟ್. ಕೆಲವರಿಗೆ ರಿಯಲ್ ಎಸ್ಟೇಟ್ ವರ್ಕ್ ಆಗುತ್ತೆ, ಕೆಲವರಿಗೆ ಗೋಲ್ಡ್ ಇನ್ವೆಸ್ಟ್ ಮಾಡ್ತಾರೆ,
ಇನ್ ಕೆಲವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆ ತರ ಒಬ್ಬೊಬ್ರಿಗೂ ಚೇಂಜ್ ಆಗುತ್ತೆ. ನಿಮ್ಗೆ ಯಾವ ತರ ಸೂಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು. ಅಂದ್ರೆ ರಿಸ್ಕ್ ಎಷ್ಟು ತಗೋತೀವಿ ಅಷ್ಟು ರಿವಾರ್ಡ್ ಅಂತೂ ಇರುತ್ತೆ, ಬಟ್ ಹಂಗಂತ ಕಂಪ್ಲೀಟ್ ರಿಸ್ಕ್ ತಗೊಳ್ದಲೆ ಮಿನಿಮಲ್ ರಿಸ್ಕ್ ಅಲ್ಲಿ ಹೇಗೆ ಬೆಟರ್ ಮನಿ ಮಾಡೋದು ಅನ್ನೋದನ್ನ ಯೋಚನೆ ಮಾಡಿ ಮಾಡ್ಬೇಕು ಅಂತ ಅನ್ಸುತ್ತೆ ನಮ್ಗೆ. ತುಂಬಾ ಕತೆ ಹೊಡೆದ್ವಿ, ಎಪಿಸೋಡ್ ಕ್ಲೋಸ್ ಮಾಡೋಣ. ಕಮೆಂಟ್ ಎಲ್ಲ ಬೇಗ ಶುರು ಮಾಡ್ತಾರೆ. ಹೌದು ಹೋಪ್ಫುಲಿ ಅಂದ್ರೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತ ಅನ್ಕೊಂಡಿದೀವಿ. ನೋಡೋಣ. ಥ್ಯಾಂಕ್ ಯು.